ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಶಿರಗಾಂವ್ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ. ಪ್ರತಿ 3 ವರ್ಷದ ಪದ್ಧತಿಯಂತೆ ಈ ವರ್ಷವೂ ಸಹ ಸೋಮವಾರ ದಿನಾಂಕ 7/4/2025ರಿಂದ ಬುಧವಾರ ದಿನಾಂಕ 9/4/2025ರವರೆಗೆ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುವುದು. ಸೋಮವಾರ ಸಾಯಂಕಾಲ 4 ಗಂಟೆಗೆ ಗ್ರಾಮ ದೇವತೆಗಳ ಪಲ್ಲಕ್ಕಿಗಳನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ಬರಮಾಡಿಕೊಳ್ಳುವುದು. ಸದ್ಗುರು ಶ್ರೀ ಪರಮಪೂಜ್ಯ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಮಠ ಲಿಂಗಸೂರ ಇವರ ಅಮೃತ ಹಸ್ತದಿಂದ ಎಲ್ಲಾ ಕಾರ್ಯಕ್ರಮಗಳು ಜರುಗಲಿದೆ. ಅದೇ ದಿನ ಸಾಯಂಕಾಲ 5 ಗಂಟೆಗೆ ಓಪನ್ ಮುಕ್ತ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ನಿಖಿಲ ಕತ್ತಿ ಶಾಸಕರು ಹುಕ್ಕೇರಿ ಕ್ಷೇತ್ರ ಇವರು ಆಗಮಿಸುತ್ತಾರೆ. ಪ್ರಥಮ ಬಹುಮಾನ 20,000, ದ್ವಿತೀಯ ಬಹುಮಾನ 15,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 5,000, 1,000 ರೂಪಾಯಿ ಹಾಗೂ ತಲಾ ಟ್ರೋಫಿಗಳನ್ನು ಕೊಡಲಾಗುತ್ತೆ. ಅದೇ ದಿನ ರಾತ್ರಿ 10 ಗಂಟೆಗೆ ಡೊಳ್ಳಿನ ಓಲಗ ಜರುಗುತ್ತೆ. ಮಂಗಳವಾರ ದಿನಾಂಕ 8/4/2025ರಂದು ಮುಂಜಾನೆ 8 ಗಂಟೆಗೆ ಶ್ರೀ ಶ್ರೀ ಪರಮಪೂಜ್ಯ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಮಠ ಇವರ ನೇತೃತ್ವದಲ್ಲಿ ಶ್ರೀ ಲಕ್ಷ್ಮೀದೇವಿ ಅಭಿಷೇಕ ಮತ್ತು ಉಡಿ ತುಂಬುವ ಕಾರ್ಯಕ್ರಮ ಗ್ರಾಮದ ಸಕಲ ಮುತ್ತೈದೆಯರಿಂದ ಜರುಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ಖಾನಾಪುರಿ ಬಂಧುಗಳಿಂದ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಜೋಡತ್ತಿನ ಗಾಡಿ ಷರತ್ತು. ಪ್ರಥಮ ಬಹುಮಾನ 40,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000. ಅದೇ ದಿನ 4 ಗಂಟೆಗೆ ರಾಯಣ್ಣ ಬಾಯ್ಸ್ ಗೆಳೆಯರ ವತಿಯಿಂದ ಟಗರು ಕಾಳಗವನ್ನ ಹಮ್ಮಿಕೊಳ್ಳಲಾಗಿದೆ. ರಾತ್ರಿ 10 ಗಂಟೆಗೆ ಗೀಗಿ ಚೌಡಕ್ಕಿ ಪದಗಳು, ಹರದೇಶಿ ಮೇಳ, ಹುಲಿಕಾಂತೇಶ್ವರ ಗೀಗಿ ಪದ ಕಲಾಮೇಳ ಇವರಿಂದ, ನಾಗೇಶ ಮೇಳ, ನಾಗೇಶಿ ಗೀಗಿ ಪದ ಕಲಾಮೇಳ ತೆಲಸಂಗ ಇವರಿಂದ ಜರುಗುತ್ತೆ. ಬುಧವಾರ ದಿನಾಂಕ 9/4/2025ರಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪ್ರಸಾದ ವಿನಿಯೋಗ. ಪ್ರಸಾದವನ್ನ ವಿನಿಯೋಗಿಸಲಾಗುತ್ತೆ. ಮುಂಜಾನೆ 9 ಗಂಟೆಗೆ ತೆರೆಬಂಡಿ ಸ್ಪರ್ಧೆ. ಸಮಯ 2 ನಿಮಿಷ. ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 20,000 ಹೀಗೆ ಗರಿಷ್ಠ ಮಟ್ಟದಿಂದ ಕನಿಷ್ಠ ಮಟ್ಟದವರೆಗೆ 12 ಬಹುಮಾನಗಳನ್ನು ಕೊಡಲಾಗುತ್ತೆ. ಈ ಸ್ಪರ್ಧೆಯ ಬಹುಮಾನಗಳನ್ನು ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಕಮಿಟಿ ವತಿಯಿಂದ ಕೊಡಲಾಗುತ್ತೆ. ಇದೇ ದಿನ ರಾತ್ರಿ 10 ಗಂಟೆಗೆ ಲಪಂಗರಾಜ ಕಲಾ ತಂಡದವರಿಂದ ಹಾಸ್ಯಮಯ ಸಂಗೀತ ಸಂಜೆ ಜರುಗುತ್ತೆ. ಹೀಗೆ ಶ್ರೀ ಲಕ್ಷ್ಮೀದೇವಿಯ ಜಾತ್ರೆಯು 3 ದಿನಗಳ ಪರ್ಯಂತ ಅದ್ದೂರಿಯಾಗಿ ಜರುಗಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಸಕಲ ಭಕ್ತಾದಿಗಳು ಆಗಮಿಸಿ ಶ್ರೀ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆದು ಪುನೀತರಾಗಬೇಕೆಂಬುದೇ ನಮ್ಮ ಆಶಯ. ಹಾಗೆ ನಮ್ಮ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ ಸುದ್ದಿವಾಹಿನಿಯ ಉದ್ದೇಶವಾಗಿದೆ. ವರದಿ ಪ್ರಶಾಂತ್ ಎಸ್ ನಾಗನೂರಿ, ಪ್ರಧಾನ ಸಂಪಾದಕರು, ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ. ನಾವು ನಿಮ್ಮೊಂದಿಗೆ, ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ.